ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ನೋಡಿ, ನೀವು ದ್ವಿತೀಯ PUCಯಲ್ಲಿ ಬೋರ್ಡ್ ಎಕ್ಸಾಮ್ನಲ್ಲಿ ಮತ್ತು KCET ಎಕ್ಸಾಮ್ನಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳಬೇಕೆಂದರೆ ಮೊದಲಿನಿಂದ ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಸರಿಯಾದ ಪದ್ಧತಿಯಲ್ಲಿ ನೀವು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಈ ದಿಸೆಯಲ್ಲಿ ಪ್ರತಿಯೊಂದು ಕಾಲೇಜಿನಲ್ಲಿ, ಅಂದರೆ ಕೆಲವು ಕಾಲೇಜುಗಳಲ್ಲಿ ಬಿಟ್ಟು ಎಲ್ಲ ಸ್ಟ್ಯಾಂಡರ್ಡ್ ಕಾಲೇಜುಗಳಲ್ಲಿ ವೀಕ್ಲಿ ಟೆಸ್ಟು, ಮಂತ್ಲಿ ಟೆಸ್ಟ್, ಕ್ವಾರ್ಟರ್ಲಿ ಟೆಸ್ಟ್ ಮತ್ತು ನಿಮ್ಮ ಮಿಡ್ ಟರ್ಮ್ ಹೀಗೆಲ್ಲ ಅನೇಕ ಟೆಸ್ಟ್ಗಳನ್ನು ತೆಗೆದುಕೊಳ್ತಾರೆ. ಇಲ್ಲಿ ನಾವು KCETಗೆ ಸಂಬಂಧಪಟ್ಟಂತೆ ಕೆಮಿಸ್ಟ್ರಿ ವಿಷಯದ ಸೊಲ್ಯೂಷನ್ಸ್ ಮತ್ತು ಹ್ಯಾಲೋ ಆಲ್ಕಿನ್ಸ್ ಈ ಟಾಪಿಕ್ಗಳಿಂದ KCET ಮಾದರಿಯ ಟೆಸ್ಟನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ನೋಡ್ಬೋದು ನೀವು, 60 ಮಾರ್ಕ್ಸ್ ಇದೆ ನೋಡಿ. 19th ತೆಗೆದುಕೊಂಡಿದ್ದು ಈ ಟೆಸ್ಟನ್ನು. ಈ MCQಗಳು ನಿಮಗೆ ಪ್ರಿಪೇರ್ ಆಗಲಿಕ್ಕೆ ಹೆಲ್ಪ್ ಆಗ್ತವೆ. ನಿಮ್ಮ ಫೈನಲ್ KCET ಪೇಪರ್ಗೆ ನೀವು ಈ ರೀತಿ ಮೊದಲಿನಿಂದಲೇ ಪ್ರಿಪೇರ್ ಆಗ್ತಾ ಹೋದರೆ ತುಂಬ ಅನುಕೂಲ ಆಗ್ತದೆ. ಯಾವ ರೀತಿ ಈ ಟಾಪಿಕ್ಗಳಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಇಲ್ಲಿ ನೀವು ನೋಡಬಹುದು. ಅಲ್ಲಲ್ಲಿ ನೀವು ಪಾಸ್ ಮಾಡಿ ಕೂಡ ನೋಡ್ತಾ ಹೋಗಬಹುದು. ಇಲ್ಲಿ ವಿದ್ಯಾರ್ಥಿ ರಫ್ ವರ್ಕ್ ಮಾಡಿದರೆ ಅದರ ಬಗ್ಗೆ ನೀವು ಗಮನ ಕೊಡಬೇಡಿ. ಕೇವಲ ಪ್ರಶ್ನೆ ಮತ್ತು ಅವುಗಳಿಗೆ ಕೊಟ್ಟಂಥ ಆಯ್ಕೆಗಳ ಬಗ್ಗೆ ನೋಡ್ತಾ ಹೋಗಿ. ನೋಡಿ, 2 ಪ್ರಶ್ನೆಗಳನ್ನು ನೋಡಿದ್ದು. ಇದು 3ನೇ ಪ್ರಶ್ನೆ, 4ನೇ ಪ್ರಶ್ನೆ, 5, 6, 7, 8ನೇ ಪ್ರಶ್ನೆ, 9, 10ನೇ ಪ್ರಶ್ನೆ ನೋಡಿ, 11, 12, 13ನೇ ಪ್ರಶ್ನೆ, 14, 15ನೇ ಪ್ರಶ್ನೆ ನೋಡಿ, 16, 17ನೇ ಪ್ರಶ್ನೆ, 18, 19ನೇ ಪ್ರಶ್ನೆ ನೋಡಿ, 20ನೇ ಪ್ರಶ್ನೆ ನೋಡಿ, 21, 22, 23ನೇ ಪ್ರಶ್ನೆ ನೋಡಿ, 24ನೇ ಪ್ರಶ್ನೆ, 25, 26, 27, 28, 29, 30ನೇ ಪ್ರಶ್ನೆ ನೋಡಿ, 31, 32, 33, 34, 35, 36, 37, 38, 39. ನಲವತ್ತು, 41, ಒಟ್ಟು 60 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ.
ನೋಡಿ 54 ಪ್ರಶ್ನೆಗಳನ್ನು ನೋಡಿದ್ದೀವಿ. 55, 56, 57, 58, 59 ಮತ್ತು 60. ಈ 60 ಪ್ರಶ್ನೆಗಳನ್ನು ನೀವು 70 ನಿಮಿಷಗಳಲ್ಲಿ 60 ಕ್ವಶನ್ಸ್ 70 ಮಿನಿಟ್ಸ್ನಲ್ಲಿ ಆನ್ಸರ್ ಮಾಡಬೇಕಾಗ್ತದೆ. ಮತ್ತೆ ಭೇಟಿಯಾಗೋಣ.